ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಎಲ್ಲರಿಗೂ ಸುಸ್ವಾಗತ. ಅತಿಥಿ ಉಪನ್ಯಾಸಕರು ಹಾಗೂ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ನಿರ್ದೇಶಕರ ಕಚೇರಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಹೊರಟಂತಹ ಜ್ಞಾಪನದ ವಿವರವನ್ನು ವಿಡಿಯೋ ಮೂಲಕ ತಮ್ಮ ಗಮನಕ್ಕೆ ತಂದಿದ್ದೆ. ಅಕಸ್ಮಾತ್ ಅದೇನಾದರೂ ನೋಡಿಲ್ಲ ಅಂತಂದರೆ ಮೊದಲು ಅದನ್ನು ನೋಡಿ ಆನಂತರ ಈ ವಿಡಿಯೋವನ್ನು ನೋಡಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅನಂತರ ಇದನ್ನು ನೋಡಿದ್ರೆ ನಿಮಗೆ ಸಂಪೂರ್ಣ ವಿವರ ಲಭ್ಯ ಆಗುತ್ತೆ. ಬನ್ನಿ ಈ ಬಗ್ಗೆ ನಿರ್ದೇಶಕರ ಕಚೇರಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ಇವರು ಹೊರಡಿಸಿರುವಂತಹ ಪ್ರಕಟಣೆಯ ವಿವರವನ್ನು ನೋಡೋಣ. ಸಂಖ್ಯೆ ಅ ಸಂ ನಿ ಆಡಳಿತ ಅ ಉ ಶಿ CR 8 2025-26 ದಿನಾಂಕ 6/5/2025. ಪ್ರಕಟಣೆ 2025-26ನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದ ಮೊರಾರ್ಜಿ ವಸತಿ ಪದವಿ ಪೂರ್ವ ಕಾಲೇಜು, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ, ಮೌಲಾನಾ ಆಜಾದ್ ಮಾದರಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರು ಹಾಗೂ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರು ಹಾಗೂ ಶಿಕ್ಷಕರನ್ನು ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಜಿಲ್ಲಾ ಹಂತದಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕ್ರಮ ಸಂಖ್ಯೆ ವಿವರ ದಿನಾಂಕ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 8/5/2025. 8ನೇ ತಾರೀಕಿಂದನೇ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 19/5/2025. ಅರ್ಜಿ ದೊರೆಯುವ ಸ್ಥಳ ವೆಬ್ಸೈಟ್ https://karnataka.gov.in ಹಾಗೂ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಅರ್ಜಿ ಸಲ್ಲಿಸುವ ಸ್ಥಳ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಸೂಚನೆ: ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಕಚೇರಿ ಹಾಗೂ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸುವುದು. ಸಹಿ: ನಿರ್ದೇಶಕರು, ಅಲ್ಪಸಂಖ್ಯಾತರ ನಿರ್ದೇಶನಾಲಯ, ಬೆಂಗಳೂರು. ಇವರು ಈ ಪ್ರಕಟಣೆಯನ್ನು ಹೊರಡಿಸಿದ್ದು ಅರ್ಜಿಯನ್ನು ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳಿಂದ ಪಡೆದು ಸಲ್ಲಿಸಬಹುದಾಗಿರುತ್ತೆ. ಕಡ್ಡಾಯವಾಗಿ ಸಂಬಂಧಪಟ್ಟ ಜಿಲ್ಲಾ ಕಚೇರಿಗಳಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ದೊರೆಯುವ ಸ್ಥಳ ಆನ್ಲೈನ್ಲಾದರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಸಂಬಂಧಪಟ್ಟ ಕಚೇರಿಗಳಿಂದ ಅದನ್ನು ಪಡೆದುಕೋಬೋದು. ಈ ಬಗ್ಗೆ ನಾನು ಈ ಹಿಂದಿನ ಸಂಚಿಕೆಯಲ್ಲಿಯೇ ಅರ್ಜಿಯನ್ನು ಸಹ ಪರಿಚಯಿಸಿದ್ದೆ. ನೋಡಿಲ್ಲ ಅಂತಂದರೆ ಅದನ್ನು ನೋಡಿ. ಜೊತೆಗೆ ಕೆಲವರು ಆ ವಿಡಿಯೋಗೆ ಕಾಮೆಂಟನ್ನು ಮಾಡಿದ್ರಿ, ಅರ್ಜಿ ಭರ್ತಿ ಮಾಡುವ ವಿಧಾನವನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಯಾವ್ದ್ಯಾವ್ದು ಬೇಕೋ ಅದನ್ನು ತಿಳಿಸಿ ಅಂತ ಹೇಳಿದ್ರಿ. ಬನ್ನಿ ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಇದು ಅರ್ಜಿ ನಮೂನೆ. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ನಿರ್ದೇಶನಾಲಯ 2025-26ನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿನ ಅತಿಥಿ ಉಪನ್ಯಾಸಕರು ಅಥವಾ ಶಿಕ್ಷಕರ ಹುದ್ದೆಗೆ ಅರ್ಜಿ. ಬಲಭಾಗದಲ್ಲಿ ಭಾವಚಿತ್ರವನ್ನು ಅಂಟಿಸಬೇಕು. ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಡ್ಯಾಶ್ ಜಿಲ್ಲೆ. ನೀವು ಯಾವ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಆ ಜಿಲ್ಲೆಯ ಹೆಸರನ್ನು ಬರೀರಿ. 1. ವೈಯಕ್ತಿಕ ವಿವರ. ಹೆಸರು, ಅರ್ಜಿದಾರರ ಹೆಸರನ್ನು ಬರೀಬೇಕು. ತಂದೆಯ ಹೆಸರು, ಅರ್ಜಿದಾರರ ತಂದೆಯ ಹೆಸರು. 3ನೇದು ರಾಷ್ಟ್ರೀಯತೆ. 4ನೇದು ಲಿಂಗ. 5 ಜನ್ಮ ದಿನಾಂಕ. 6 ವೈವಾಹಿಕ ಜೀವನ. ಅರ್ಜಿ ಸಲ್ಲಿಸುವ ಹುದ್ದೆ ಉಪನ್ಯಾಸಕರು. ವಿಷಯ
ಶಿಕ್ಷಕರು, ವಿಷಯ, ವಿಳಾಸ ಖಾಯಂ. ಇಲ್ಲಿ ಖಾಯಂ ವಿಳಾಸವನ್ನು ಬರೀಬೇಕು. ಆನಂತರ ವಿಳಾಸ ಪ್ರಸ್ತುತ ವಿಳಾಸವನ್ನು ಬರೀಬೇಕು. ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ. ಅರ್ಜಿ ನಮೂನೆ ತುಂಬ ಸರಳವಾಗಿದೆ. ಸುಲಭವಾಗಿ ವಿವರಗಳನ್ನ ಬರೀಬಹುದು. ಮೊದಲನೇ ಪುಟದಲ್ಲಿ ಇದಿಷ್ಟು ಇದೆ. ಇದನ್ನು ಭರ್ತಿ ಮಾಡಿ. ಆನಂತರ ಎರಡನೇ ಪುಟದ ವಿವರವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಬರೀಬೇಕಾಗುತ್ತೆ. ಇದರಲ್ಲಿ ಮೊದಲನೇದು ವಿದ್ಯಾರ್ಹತೆ, ಸ್ನಾತಕೋತ್ತರ ಪದವಿ, BEd ಇತರೆ ವಿವರವನ್ನು ಬರೀಬೇಕು. ಅಂದರೆ ಸ್ನಾತಕೋತ್ತರ ಪದವಿ ಆದರೆ ಯಾವುದು ಅಂತ, MA, MSc, MCom ಈ ರೀತಿ. ಪದವಿ ಆದರೆ ಯಾವುದು, BA, BSc ಆ ರೀತಿ. ತೇರ್ಗಡೆಯಾದ ವರ್ಷ, ಆ ಪದವಿಯನ್ನು ತೇರ್ಗಡೆಗೊಳಿಸಿದ ವರ್ಷ, ಅದರಲ್ಲಿ ಗರಿಷ್ಠ ಅಂಕ, ಗಳಿಸಿದ ಅಂಕ, ಶೇಕಡ ಇದಿಷ್ಟನ್ನು ಬರೀಬೇಕು. ಇದು ಪ್ರತಿಯೊಂದು ಪದವಿಗೂ ಪ್ರತಿಯೊಂದಕ್ಕೂ ಅನ್ವಯಿಸುತ್ತೆ. ವಿದ್ಯಾರ್ಹತೆಯ ನಂತರ ಅನುಭವವನ್ನು ಬರೀಬೇಕು. ಸಂಸ್ಥೆಯ ಹೆಸರು, ಅಂದರೆ ಯಾವ ಸಂಸ್ಥೆಯಲ್ಲಿ ಈ ಹಿಂದೆ ನೀವು ಅನುಭವವನ್ನು ಪಡೆದುಕೊಂಡಿದ್ದೀರಿ. ನಂತರದ ಕಾಲಮ್ನಲ್ಲಿ ಕಾರ್ಯನಿರ್ವಹಿಸಿದ ಪದನಾಮ ಮತ್ತು ಅವಧಿ. ಅನುಭವ ಎಷ್ಟು ವರ್ಷ ಎಷ್ಟು ತಿಂಗಳು ಅಂತ ನಮೂದಿಸಬೇಕಾಗತ್ತೆ. ಆನಂತರ ಟಿಪ್ಪಣಿ. ಈ ಕೆಳಕಂಡ ದಾಖಲೆಗಳನ್ನು ಲಗತ್ತಿಸುವುದು. ನೀವು ಯಾವ ದಾಖಲೆಗಳನ್ನ ಲಗತ್ತಿಸ್ತೀರೋ ಅದನ್ನು ಸೆಲ್ಫ್ ಅಟೆಸ್ಟ್ ಮಾಡಿರಬೇಕು. ಮೊದಲನೇದು SLC ಮಾರ್ಕ್ಸ್ ಕಾರ್ಡ್, ಎರಡನೇದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, 3 ಸಂಬಂಧಿಸಿದಂತಹ ಎಲ್ಲ ಶೈಕ್ಷಣಿಕ ಅಂಕಪಟ್ಟಿಗಳು ಹಾಗೂ ಸರ್ಟಿಫಿಕೇಟ್, 4ನೇದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಅಂದರೆ ಅನುಭವದ ಬಗ್ಗೆ ಈಗಾಗಲೇ ನೀವು ಭರ್ತಿ ಮಾಡಿರ್ತಾರಲ್ಲ ಅದಕ್ಕೆ ಪೂರಕವಾದಂತಹ ಸರ್ಟಿಫಿಕೇಟ್ಗಳು, 5ನೇದು ID ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್ ಈ ರೀತಿ, 6ನೇದು ಅಡ್ರೆಸ್ ಪ್ರೂಫ್, 7ನೇದು 2 ಪಾಸ್ಪೋರ್ಟ್ ಫೋಟೋಸ್. ಅಂದರೆ ನಿಮಗೆ 3 ಫೋಟೋ ಬೇಕಾಗುತ್ತೆ ಒಂದು ಅರ್ಜಿಗೆ ಅಂಟಿಸೋದಕ್ಕೆ, ಜೊತೆಗೆ ಇನ್ನೆರಡು ಫೋಟೋಗಳನ್ನ ಅರ್ಜಿ ಜೊತೆಯಲ್ಲಿ ಕೊಡಬೇಕಾಗತ್ತೆ. ಆನಂತರ ಸಹಿ, ಸ್ಥಳ, ದಿನಾಂಕ. ಇದಿಷ್ಟು ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವ ಬಗ್ಗೆ. ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಆಯಾ ಜಿಲ್ಲೆಯ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಕಚೇರಿಗೆ 19ನೇ ತಾರೀಕಿನೊಳಗೆ ಸಲ್ಲಿಸಬೇಕಾಗತ್ತೆ. ಕೊನೆಯ ದಿನಾಂಕ ಮೇ 19ನೇ ತಾರೀಕು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆಯಾ ಜಿಲ್ಲಾ ಕಚೇರಿ ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳನ್ನ ಸಂಪರ್ಕಿಸಿ ಪಡ್ಕೋಬಹುದಾಗಿರುತ್ತೆ. ಖಾಲಿ ಹುದ್ದೆಯ ವಿವರಗಳನ್ನು ನೀವು KPSC ಮೂಲಕ ನೇಮಕಾತಿಗಾಗಿ ಸಲ್ಲಿಸಿರುವಂತಹ ಪ್ರಸ್ತಾವನೆಯಲ್ಲಿನ ವಿವರನ ವಿಡಿಯೋ ಮೂಲಕ ಪಡೆದುಕೋಬೋದು. ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನೋಡಿಲ್ಲದೆ ಇರೋರು ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಧನ್ಯವಾದಗಳು. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ.